1942 ಇಂದ 47ವರೆಗೂ ನಮ್ಮ ಇಂಡಿಯಾದಲ್ಲಿ ಚಲಾವಣೆಯಲ್ಲಿದ್ದಂತಹ ನಾಣ್ಯ. 1947 ಸ್ವಾತಂತ್ರ್ಯ ಬಂದ ಮೇಲೆ ಕಾಯಿನು ಬ್ಯಾನ್ ಆಗುತ್ತೆ. ಅಂದರೆ ಇಂಡಿಯಾ ಗೌರ್ಮೆಂಟ್ ರೂಲ್ ಆದಮೇಲೆ ಕಾಯಿನು ಸ್ಟಾಪ್ ಮಾಡುತ್ತೆ. ಅಲ್ಲಿಂದ ಈ ಕಾಯಿನು ಚಲಾವಣೆಯಲ್ಲಿ ನಿಂತ್ಕೊಂಡು ಹೋಗುತ್ತೆ. ಅಲ್ಲಿಂದ ಡೈರೆಕ್ಟರ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ನರ್ವಸ್ ಆಗ್ತಿದ್ದಾರೆ. ಆರಾಮಾಗಿ ಮಾತಾಡಿ ಸರ್. ನಮ್ಮ ಸಿನಿಮಾಗೆ ಬಂದು ಇದು ತೂತ್ ಕಾಸು ಅನ್ನೋದು ಒಂದು ಕೋಡ್ ವರ್ಡ್ ಅಷ್ಟೇನೆ. ತೂತ್ ಕಾಸು ಅನ್ನೋದೊಂದು ಕೋಡ್ ವರ್ಡ್ ಇಟ್ಕೊಂಡು ಸಿನಿಮಾನ ತಗೊಂಡೋಗಿದ್ದೀವಿ. ಸಿನಿಮಾ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ಅದು ನಿಮಗೆ ತೂತ್ ಕಾಸು ಕೋಡ್ ವರ್ಡ್ ಆಗಿ ಕಾಣಿಸ್ತಾ ಇದೆ. ಇಲ್ಲ, ದರೋಡೆ ಅಲ್ಲ. ಒಂದು ಮಾಮೂಲಿ ಒಂದು ಮಾಫಿಯಾ ಗ್ಯಾಂಗ್ ಜೊತೆ ನಡೆಯುವಂತ ಕಥೆ. ಸಬ್ಜೆಕ್ಟ್ ಶುರುವಾಗಿದ್ದು 22ನಲ್ಲಿ. ನಾನು ಕತೆ ಮಾಡಿದ್ದು, ಸ್ಕ್ರಿಪ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸರ್, ಶೂಟಿಂಗ್ ಬಂದು ತುಮಕೂರು ಮತ್ತೆ ಉಡುಪಿ, ಶಿವಮೊಗ್ಗ, ಆಗೊಂಬೆ ಮತ್ತೆ ಮಲ್ಪೆ. ತೋರ್ಸಕ್ಕಾಗಿಲ್ಲ. ಸಾಂಗ್ಸ್ ತೋರಿಸಿದ್ವಿ, ಖುಷಿಪಟ್ಟು. ಟ್ರೈಲರ್ ತೋರಿಸಿದ್ವಿ, ಖುಷಿಪಟ್ಟು. ಸರ್, 22ಗೆ ರಿಲೀಸ್ ಆಗ್ತಾ ಇದೆ. ಕಾಮಿಡಿನೇ ಸರ್. ಸಿನಿಮಾ ಫುಲ್ ಕಾಮಿಡಿ ಇದೆ, ಲವ್ ಇದೆ, ಮತ್ತೆ ಸ್ವಲ್ಪ ಸಸ್ಪೆನ್ಸ್ ಇದೆ. ಎಷ್ಟು ಹೇಳಿದ್ರೆ ಸರ್, ಫುಲ್ ಎಂಟರ್ಟೈನ್ಮೆಂಟ್ ಇದೆ ಸರ್. ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಇವತ್ತು ನಾವಂದ್ರೆ ಏನೇ ಟೆನ್ಷನ್ಸ್ ಇದ್ರು, ಈಗ ನಮಗೂ ಟೆನ್ಷನ್ಸ್, ನಿಮ್ಗೂ ಟೆನ್ಷನ್ಸ್ ಇರ್ತವೆ. ಆ ಟೆನ್ಷನ್ಸ್ ಒಂದು ಸಿನಿಮಾ ಭರಿಸುತ್ತೆ ಅಂತ ಅದೊಂದು ನಂಬಿಕೆ ಇದೆ. ಮಿಸ್ಗೈಡ್ ಮಾಡ್ತೀವಿ. ಏನೋ ಅಲ್ಲಿ ಸಬ್ಸಿಡಿ ಬರುತ್ತೆ, ಮತ್ತೆ ನೆಕ್ಸ್ಟ್ OTT ಸಿಕ್ಬಿಡುತ್ತೆ, ನೆಕ್ಸ್ಟ್ ಡಬ್ಬಿಂಗ್ ಅಲ್ಲಿ ಸಿಗುತ್ತೆ. ಈ ತರ ಯಾವುದೇ ಮಿಸ್ಗೈಡ್ ಮಾಡದಲೆ ಅವ್ರಿಗಿರೋ ಫ್ಯಾಕ್ಟ್ ಹೇಳ್ಬಿಟ್ಟು ಈ ಸಿನಿಮಾ ಮುಗಿಸಿದ್ದೀನಿ ನಾನು ಲೋಕಿತ್ ಅವಸ್ಯ ಅಂತ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀನಿ. ಒಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ನಮ್ಮ ತೂತ್ಕಾಸು ಸಿನಿಮಾ ತುಂಬಾ ಸ್ಪೆಷಲ್. ನಂದು ರವಿ ಸಾರ್ದು ತುಂಬಾ ಹಳೆ ಪರಿಚಯ. ಲಿಟರಲಿ ಮೋರ್ ದೆನ್ 10 ಇಯರ್ಸ್ ನಾವಿಬ್ರು ಗೆಳೆಯರು. ಮೂಲ ಒಂದೇ ದೇಸಿ ಸಂಸ್ಥೆ ಆಗಿರೋದ್ರಿಂದ, ಹಂಸಲೇಖ ಸರ್ ಶಿಷ್ಯಂದ್ರ ಆಗಿರೋದ್ರಿಂದ ಒಟ್ಟಿಗೆ ಕನೆಕ್ಟಿವಿಟಿ ಇತ್ತು. ತುಂಬಾ ಒಳ್ಳೆ ಸಾಹಿತಿ. ನಾವು ಫಸ್ಟ್ ಸ್ಟೋರಿ, ನನಗೆ ರವಿ ಸರ್ ಬಂದು ಸ್ಟೋರಿ ಹೇಳಿದಾಗ ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಒಂದು 40 ನಿಮಿಷ ಅವ್ರ ಸ್ಟೋರಿ ಹೇಳ್ಬಿಟ್ಟು ನಿಲ್ಸಿದ್ರೆ, ರವಿ ಸೂಪರ್ ಆಗಿದೆ ಸಿನಿಮಾ ಅಂದ್ರೆ, ಸರ್ ಇದು ಇನ್ನೂ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಇನ್ನೂ ಇದೆ, ಫಿಲಮ್ ಇನ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರು. ಅಂದ್ರೆ ತುಂಬಾ ಎಲಿಮೆಂಟ್ಸ್ ಇದೆ, ತುಂಬಾ ಫನ್, ತುಂಬಾ ಕಾಮಿಡಿ, ಒಳ್ಳೊಳ್ಳೆ ಡೈಲಾಗ್ಸ್. ಅಟ್ರಾಕ್ಷನ್ ಮಾಡೋದಕ್ಕೆ 1-2 ಮಾತ್ರ ನಿಮ್ಗೆ ಟ್ರೈಲರ್ ಡೈಲಾಗ್ಗಳಿರ್ಬೋದು. ಒಟ್ಟಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ. 100% ಇವತ್ತು ಟ್ರೆಂಡ್ ಏನಿದೆ, ಈ ಕಾಂಪಿಟೇಷನ್ ನಡುವೆ ಫೈಟ್ ಮಾಡುವಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇನ್ನು 3 ಹಾಡಿದೆ. ಒಂದು ನವೀನ್ ಸಜ್ಜು ಅವರು ಹಾಡಿದ್ದಾರೆ, ಇನ್ನೊಂದು ವಾಸಿಕ ವೈಭವ್ ಅವರು ಹಾಡಿದ್ದಾರೆ, ಇನ್ನೊಂದು ಹಾಡು ನಮ್ಮ ಶಶಾಂಕ್ ಶೇಷಗಿರಿ ಹಾಡಿದ್ದಾರೆ. ಒಂದು ಮೆಲೋಡಿ ಮತ್ತೆ ಒಂದು ಹೀರೋ ಇಂಟ್ರೊಡಕ್ಷನ್, ಇನ್ನೊಂದು ಟೈಟಲ್ ಟ್ರ್ಯಾಕ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಹಾಡುಗಳು. ಒಟ್ಟು 3 ಹಾಡು ಸರ್. ಇಲ್ಲ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಹೇಶ್ ಅಂತ ನನ್ನ ಗೆಳೆಯರು ಆಕ್ಚುಲಿ ಅಲ್ಲಿದ್ದಾರೆ. ನೀನ್ ಸೆಕೆಂಡ್ ಹಾಫ್ ಅಲ್ಲಿ ಚರಣದಲ್ಲಿ ಸ್ವಲ್ಪ ಅನುಪಲವಿನ ಸ್ವಲ್ಪ ಹೈ ಮಾಡ್ಬೇಕಾಗಿತ್ತು ಅಂತಂದ್ರು. ಅವ್ರು ಯಾವಾಗಲೂ ತಿಂತಾ ಇರ್ತಾರೆ. ಹಾಡನ್ನ ಇಷ್ಟಪಟ್ರು, ಅದೇ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರು. ಕಲ್ತ್ಕೊಂಡು ಹೋಗುವಂತದ್ದು ಉದ್ದೇಶ. ಭಾರದ್ವಾಜ್ ಅಂತ ಹೇಳಿ ನಾನು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತನ ಮಾಡಿದ್ದೀನಿ. ನಂದು ಜರ್ನಿ ಸಹ ಅಲ್ಲೇ ಲೋಕಿ ಅವ್ರ ಜೊತೆನೆ ಶುರುವಾಗಿದೆ. ನಾನು ದೇಸಿನಲ್ಲಿ ಅಭ್ಯಾಸ ಮಾಡಿದ್ದೀನಿ. ಅಲ್ಲಿ ಡಿಪ್ಲೊಮಾ ಇನ್ ಮ್ಯೂಸಿಕ್ ಮಾಡಿದ್ದೆ, 2 ವರ್ಷ ಅಲ್ಲಿ ಮಾಡಿದ್ದೆ. ತದನಂತರ ನಾನು ಫಿಲ್ಮ್ ಸ್ಕೋರಿಂಗ್ ಗೆ 2014ರಿಂದ ತೊಡಗಿಸ್ಕೊಂಡಿದ್ದೀನಿ. ಸೊ ಪರ್ಟಿಕ್ಯುಲರ್ಲಿ ಈ ಚಿತ್ರ ಬಂದಾಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಂಪೋಸ್ ಆಗಿತ್ತು. ಲೋಕಿ ಅವರು ಸಾಂಗ್ಸ್ ಕಂಪೋಸ್ ಮಾಡಿ ಆಲ್ರೆಡಿ ಫಿಲ್ಮ್ ಫುಲ್ ಎಲ್ಲ ರೆಡಿ ಇತ್ತು. ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ. ಸೊ ಇದು ಮಿಕ್ಸ್ಚರ್ ಆಫ್ ಕಾಮಿಡಿ ಮತ್ತೆ ಡ್ರಾಮಾ ಮತ್ತೆ ಥ್ರಿಲ್ಲರ್. ಸೊ ಇದಕ್ಕೆ 3 ಹೊಂದಿಕೆ ಆಗುವಂತಹ ಒಂದು ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಒಂದು ಕೊನೆಗೆ ಎಲ್ಲ ಒಂದ್ ಕಡೆ ಮೀಟ್ ಆಗುತ್ತೆ. ಸೊ ಎಲ್ಲರಿಗೂ ಒಂದೊಂದು ಥೀಮ್ ಮ್ಯೂಸಿಕ್, ಅಂದ್ರೆ ಏನ್ ಹೇಳ್ತೀವಿ, ಆಕ್ಟರ್ಸ್ಗೆ ಇರ್ಬೋದು, ಹೀರೋ ಇಂಟ್ರಡಕ್ಷನ್, ಸೊ ಆತರ ಎಲ್ಲ ಥೀಮ್ ಮ್ಯೂಸಿಕ್ ಎಲ್ಲ ಮಾಡಿದೀವಿ. ನಮ್ಗೇನ್ ಈಗ ಏನ್ ಟ್ರೆಂಡಿಂಗ್ ಸೌಂಡ್ಸ್ ಅಂತ ಹೇಳ್ತೀವಿ ಅದನ್ನ ಬಳಸುವಂತಹ ಒಂದು ಪ್ರಯತ್ನ ಮಾಡಿದೀವಿ. ಸೊ ಎಲ್ಲೇ ಯಾವುದೇ ಕಾರಣಕ್ಕೂ ಸಹ ಚಿತ್ರಕ್ಕಾಗ್ಲಿ ಅಥವಾ ಸಾಂಗ್ ಆಗ್ಲಿ ಧಕ್ಕೆ ತರದಿರೋ ರೀತಿ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡಿದೀವಿ.
ಇದು ನನ್ನ ಮೊದಲನೇ ಸಿನಿಮಾ, ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫರ್ ಆಗಿ. ನಾನು ಚೆಕ್ ರಿಪಬ್ಲಿಕ್ ನ ಪ್ರಾಗ್ ಫಿಲ್ಮ್ ಸ್ಕೂಲ್ ಅಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಡು ಬರ್ತಿದಂಗೆ ಈ ಸಿನಿಮಾ ಫಸ್ಟ್ ಮಾಡಿರೋದು. ಅದೇ ಇದಾದ್ಮೇಲೆ ಇನ್ನು ಮುಂದೆ ಇನ್ನೆರಡು ಸಿನಿಮಾ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ಸಿನಿಮಾ ತೂತ್ಕಾಸು. ಎರಡು ಈಕ್ವಲ್ ಆಗಿತ್ತು ಸರ್, ಇಂಡೋರ್ ಔಟ್ಡೋರ್ ಎರಡು. ಚಾಲೆಂಜು ಅದೇ ಲೊಕೇಶನ್ಗಳು, ಅಂದ್ರೆ ನಮ್ದು ಕತೆ ಹೆಚ್ಚು ಕೆಲವೊಂದು ಒಂದಿಷ್ಟು ಲೊಕೇಶನ್ ಅಲ್ಲಿ ನಡೆಯುತ್ತೆ. ಸೊ ಆ ಒಂದೊಂದು ಲೊಕೇಶನ್ ಬೇರೆ ಬೇರೆ ಸೀನ್ ಅಲ್ಲಿ ಅದನ್ನ ಹೊಸ ತರ ಕಾಣಿಸೋ ತರ ತೆಗಿಯೋದು ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಇರೋದು ಅದೇ ಲೊಕೇಶನ್ ನಾವು ಬೇರೆ ಬೇರೆ ರೀತಿ ಕಥೆ ಮೂಡು ಹೆಂಗ್ ಹೋಗ್ತಿದೆ ಅದಕ್ಕೆ ಸರಿಯಾಗಿ ಅದಕ್ಕೆ ಲೈಟಿಂಗ್ ಆಗ್ಲಿ ಇದನ್ನ ಮಾಡೋದು ಚಾಲೆಂಜಿಂಗ್ ಆಗಿತ್ತು. ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರದವರು ಹಾಗೂ ಪತ್ರಕರ್ತರವರಿಗೆ ನಮಸ್ಕಾರ ಸರ್. ನಂದು ಮೊದಲನೇ ಸಿನಿಮಾ ಪ್ರೇಮಿಸಮ್, ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 10 ವರ್ಷ ಗ್ಯಾಪ್. ಅದ್ರಲ್ಲಿ 4 ವರ್ಷ ಕೋವಿಡ್ ಇಂದನೇ ಹೋಗಿದೆ. ಸೊ ಅದಾದ್ಮೇಲೆ ತೂತ್ಕಾಸು ಅಂತ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ. ಸೊ ಅದಕ್ಕೆ ನಾವೆಲ್ಲ ಒಂದು ಟೀಮ್ ಸೇರಿ ಶ್ರಮಪಟ್ಟು ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಸರ್, ಬಟ್ ನಮ್ಮ ಶ್ರಮ ಅದರಲ್ಲಿ 100% ಇದೆ. ಸೊ ಚೆನ್ನಾಗಿ ಬಂದಿದೆ. ಇದೇ 22ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಒಂದು ಸಟಲ್ ಬಾಯ್, ಸೊ ಕಾಮನ್ ಬಾಯ್ ಆಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಲವಿ ಡವಿ ಬಾಯ್. ಸರ್ ನಮ್ ಸುತ್ತನೆ ಸುತ್ತದಿಂದ ನನಗೆ ಡಾಲರ್ ಆಗಿ ಅದನ್ನ ಕ್ಯಾರಿ ಮಾಡ್ತಾ ಇರ್ತೀನಿ. ಹೌದು, ಅದೊಂದು ಆಕ್ಚುಲಿ ಒಂದು ಕೋಡ್ ವರ್ಡ್ ಸರ್ ಅಷ್ಟೇ. ಹೌದು ಸರ್. ಸರ್ ನನಗೆ ಇದು ಕಂಬ್ಯಾಕ್ಗೆ ಒಂದು ಒಳ್ಳೆ ಪುಷ್ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸೊ ಅದೇ ತರ, ಯಾಕೆಂದ್ರೆ ಎಲ್ಲ ಹಂಸಲೇಖರ ಗರಡಿಯಲ್ಲಿ ಪಳಗಿರೋದು ಸರ್. ಹೌದೌದು ಸರ್. ಸೊ ಅದಕ್ಕೆ ನಮ್ಗೆ ಆ ಸಪೋರ್ಟ್, ಇನ್ನು ಆ ಶಿಸ್ತು, ಆ ಬದ್ಧತೆ ಎಲ್ಲ ಇದೆ ಸರ್. ಥ್ಯಾಂಕ್ ಯು ಸರ್. ಆಶೀರ್ವಾದ ತಗೊಂಡೆ ನಾವು ಈ ಕಡೆ ಬಂದಿದ್ದು. ಹೌದು ಸರ್, ಹೌದು ಸರ್. ಖಂಡಿತ ಸರ್, ಖಂಡಿತ. ನೀವೇ ಅದನ್ನ ಇದು ಮಾಡಿಸ್ಬೇಕು, ನಮ್ಮನ್ನ ಬೆಳೆಸ್ಬೇಕು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ವರುಣ್ ದೇವಯ್ಯ ಅವರೇ. ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಸೊ ವಿನೋದ್ ಆನಂದ್ ಅವ್ರ ಹತ್ರ ಮಾತನಾಡ್ಸೋಣ. ಸೊ ಚಿತ್ರದಲ್ಲಿ ಒಂದು ಹಾಸ್ಯ ಪಾತ್ರವನ್ನ ನಿಭಾಯಿಸಿದ್ದಾರೆ. ಎಲ್ರಿಗೂ ನಮಸ್ತೆ. ನಾನು ವಿನೋದ್ ಆನಂದ್. ಮೊದಲನೇದಾಗಿ ಪತ್ರಿಕೆ ವರ್ಗದವರಿಗೆ ಮತ್ತೆ ಮಾಧ್ಯಮದವರಿಗೆ ನಮಸ್ಕಾರಗಳು. ನಾನು ಮೂಲತಃ ರಾಮನಗರದವನು. ಕೆಲವೊಂದು ಸಣ್ಣ ಪುಟ್ಟ ವಿಡಿಯೋಸ್, ಕಂಟೆಂಟ್ ಕ್ರಿಯೇಟರ್ ಆಗಿ ವಿಡಿಯೋಸ್ಗಳು ಮಾಡ್ತಿದ್ದೆ, ಸಣ್ಣ ಪುಟ್ಟ ವಿಡಿಯೋಸ್ ಮಾಡ್ತಿದ್ದೆ. ಅದು ನಮ್ಮ ಡೈರೆಕ್ಟರ್ ಸರ್ ರವಿ ಸರ್ಗೆ ಇಷ್ಟ ಆಗಿ ನನಗೆ ಫುಲ್ ಫ್ಲೆಡ್ಜ್ ಒಂದು ಪೂರ್ತಿ ಸಿನಿಮಾ ಇರುವಂತ ಒಂದು ಕ್ಯಾರೆಕ್ಟರ್ ಕಾಮಿಡಿಯನ್ ಆಗಿ ನನ್ನ ಲಾಂಚ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಆಭಾರಿ. ಮತ್ತೆ ಮಾರ್ಚ್ 22 ತೂತ್ಕಾಸು ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಲ್ರೆಡಿ. ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ. ನಾನು ರಾಜಕೋಟೆ, ಮೈಸೂರಿನ ಪ್ರತಿಭೆ. ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ರವಿ ಸರ್ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಅವರು ಫಸ್ಟ್ ಡೇ ಕರೆಸಿದಾಗ ನನಗೊಂಥರ ಕುತೂಹಲ, ತೂತ್ಕಾಸು ಅಂತ ಇಟ್ಕೊಂಡಿದ್ದಾರೆ ಏನಪ್ಪ ಇದು ಅಂತೇಳಿ. ಸೊ ಅದಕ್ಕೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾನು ಒಂದು ಚಿಕ್ಕದು ಮತ್ತೆ ಒಂದು ದೊಡ್ಡದು 2 ತೂತ್ನ ಡಾಲರ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅವತ್ತಿಂದನೂ ಕೂಡ ಇದು ನನ್ನ ಕತ್ತೆಲ್ಲ ಇದೆ. ಸಿನಿಮಾ ಟ್ರೈಲರ್ ಕೂಡ ಚೆನ್ನಾಗಿ ಬಂದಿದೆ, ಹಾಗೆ ಸಾಂಗ್ಸ್ಗಳು ಕೂಡ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನಿಮಾದಲ್ಲಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಡಿಸಿಲ್ವಾ ಅನ್ನೋದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಂಗೆ ಸಿನಿಮಾಲಿ. ಫುಲ್ ಅಂದ್ರೆ ಆಂಗರ್ ಕ್ಯಾರೆಕ್ಟರ್, ಅಂದ್ರೆ ಮುಂದೆ ಬಂದ್ಬಿಟ್ಟು ಫುಲ್ ಫನ್ ಓರಿಯೆಂಟೆಡ್ ನಡೀತಾರೆ, ಅಲ್ಲೂ ನಗಿಬಾರ್ದು, ಸೀರಿಯಸ್ ಆಗಿರ್ಬೇಕಂತೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ.
ತುಂಬಾ ಚೆನ್ನಾಗಿದೆ. ಸುಮಾರು ಜನ ಪೋಸ್ಟ್ ನೋಡಿದಾಗ ಯಾವ್ದೋ ಥ್ರಿಲ್ಲರ್ ಮೂವಿ ಅನ್ಕೋತಾರೆ, ಬಟ್ ಮೋಸ್ಟ್ ಆಫ್ ದ ಜಾನರ್ ಬಂದ್ಬಿಟ್ಟು ಫುಲ್ ಕಾಮಿಡಿ, ಫನ್ ಮತ್ತೆ ಎಲ್ಲ ನೋಡೋ ಅಂತ ಸಿನಿಮಾ ಇದೆ. ಚೆನ್ನಾಗಿದೆ, ಲೈಕ್ ಲಾಟ್ ಆಫ್ ಪಂಚ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಕ್ಯಾರಿ ಆಗಿದೆ, ಲೈಕ್ ಅಲಾಂಗ್ ವಿತ್ ದ ಟೀಮ್. ಇದ್ರ ಮುಂಚೆನೂ ಸಿನಿಮಾ ಮಾಡಿದ್ದೀನಿ, ಬಟ್ ಇದರಲ್ಲೂ ದೇ ಹ್ಯಾವ್ ಗಿವನ್ ಮಿ ಗುಡ್ ಸ್ಪೇಸ್. ಸೊ 22nd ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಆಕ್ಚುಲಿ ನಿಮ್ ಕೈಲಿದೆ ಸರ್, ಎಲ್ಲ ಮುಂದಕ್ಕೆ ತಗೊಳಕ್ಕೆ. ಥ್ಯಾಂಕ್ ಯು ರಾಕೇಶ್ ಅವರೇ. ನಮಸ್ಕಾರ ರೀ, ನಾನು ಉತ್ತರ ಕರ್ನಾಟಕ ಹುಡುಗಿ. ಸೊ ಅದೇ ಭಾಷೆದಲ್ಲಿ ಇದು ಮಾತಾಡ್ತೀನಿ. ಸೊ ಇದು ಬಂದ್ರಿ ನನ್ನ ಫಸ್ಟ್ ಮೂವಿ. ಸೊ ನಾನು ಹೀರೋ ಲೈಫ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ. ಸೊ ಅಲ್ಲಿ ಅವ್ರ ಜೊತೆ ಹೆಂಗೆ ಕ್ಯಾರೆಕ್ಟರ್ ಅನ್ಫೋಲ್ಡ್ ಆಗುತ್ತೆ, ಆಮೇಲೆ ಅಲ್ಲಿಂದ ಏನ್ ಟ್ವಿಸ್ಟ್ ಬರ್ತೈತಿ ಅದು ಮೂವಿ ನೋಡಿದ ಮೇಲೆನೆ ಗೊತ್ತಾಗೋದ್ರಿ. ಸೊ ಇದು ಒಂದು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಾರೆ ನಂಗೆ ರವಿ ಸರ್. ಆಮೇಲೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಮೂವಿ ಮಾಡುವಾಗ. ಸೊ ಪ್ಲೀಸ್ ನಿಮ್ ಸಪೋರ್ಟ್ ಬೇಕು. ಸೊ ಬಂದು ವೀಕ್ಷಿಸಿ ನಮ್ಗೆ ಪ್ರೋತ್ಸಾಹ ನೀಡಿ ಅಷ್ಟೇ ಕೇಳ್ಕೊತೆ. ಥ್ಯಾಂಕ್ ಯು ಸರ್. ಮಾಡಿದ್ದೇನೆ ಸರ್, ಬಟ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆ ಅವರು ಕಮ್ ಬ್ಯಾಕ್ ಮೂವಿಯಲ್ಲಿ ಚಿಕ್ಕ ಪಾತ್ರ ಮಾಡಿದೆ. ಹೌದು ಸರ್. ನಾನು ಟಾಕೀಸ್ ಆಪ್ ರೀಲಾಂಚ್ ಮಾಡಿದ್ರಲ್ಲ ಕನ್ನಡ ಮತ್ತೆ ತುಳು ಇದು ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದರಲ್ಲಿ ಕಾಮಿಕಲ್ ರೋಲ್ ಮಾಡಿದ್ದೇನೆ, ಶಾರ್ಟ್ ಎಪಿಸೋಡ್ಸ್ ಮಾಡಿದ್ದೇನೆ. ನಿಮ್ ಹಿನ್ನೆಲೆ ಕೇಳ್ತಾ ಇದ್ದಾರೆ ಅವರು, ಏನ್ ಮಾಡ್ತಿದ್ದಾರೆ ಸರ್? ನಾನು ಇದು ಆಕ್ಚುಲಿ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್. ಸೊ ಇಲ್ಲ ಸರ್, ಇದೇನೆ ಇವಾಗಲೂ ಮಾಡ್ತೀನಿ. ಸರ್ ಪ್ಯಾಷನ್ ಅಂತ ಒಂದು ಇರುತ್ತಲ್ಲ ಎಲ್ಲರಿಗೂ, ಸೊ ಇದೇ ಮಾಡ್ಬೇಕಂತ. ಇದು ಅಂದ್ರೆ ಇವಾಗ ಎಜುಕೇಶನ್ ಬಂದು ನಿಮ್ಗೆ ಕಾಲ್ ಮೇಲೆ ನಿಂತ್ಕೊಳ್ಳಕ್ಕೆ, ದುಡ್ದು ನಿಮ್ಗೆ ಜೀವನ ನಡ್ಸಕ್ ಬೇಕು. ಇದು ಕೆಲವರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ, ಇಂಜಿನಿಯರಿಂಗು, ಇನ್ನು ಕೋಡಿಂಗು. ಸೊ ಅದೇ ತರ, ಬಟ್ ನನ್ಗೆ ಎರಡರಲ್ಲೂ ಆಸಕ್ತಿ ಇದೆ. ಸೊ ಎರಡು ಮ್ಯಾನೇಜ್ ಮಾಡ್ಬೋದಲ್ಲ ಸರ್? ನಮಸ್ಕಾರಗಳು. ಕನ್ನಡ ಚಿತ್ರ ಬಿಡುಗಡೆ ಮಾಡೋದು ಸಂದಿಗ್ಧ ಕಾಲ. ಬೇರೆ ಭಾಷೆಗಳ ಸಿನಿಮಾ ಓಡ್ತಿದೆ, ಕನ್ನಡ ಸಿನಿಮಾಗಳು ಸ್ವಲ್ಪ ತಗ್ಗಿ ಹೋಗ್ತಿದ್ದಾವೆ. ಗೊತ್ತಿಲ್ಲ ಕಾರಣಗಳು ಇದೆ, ಬಟ್ ತುಂಬಾ ಸವಾಲುಗಳಿದೆ. ಅದಕ್ಕೆ ನಾನು ಈ ತರದ ಸಿನಿಮಾಗಳನ್ನ ಹೊಸ ನಿರ್ದೇಶಕರು ಬಿಡುಗಡೆಗೆ ತಂದಾಗ ಡಿಸ್ಟ್ರಿಬ್ಯೂಟರ್ಸು ಮಂತ್ರದಂಡ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅದಕ್ಕೆ ಏನ್ ಸಿಂಪಡಣೆ ಮಾಡಬೇಕು ಆ ಸಿನಿಮಾದ ಜಾನರ್ಗೆ, ಅದರದ್ದು ಸ್ಟಾರ್ ಕ್ಯಾಸ್ಟ್ ಅಂಡ್ ಕ್ರೂ ಲೆವೆಲ್ ನೋಡಿ ನಾವು ಅದಕ್ಕೆ ಎಷ್ಟು ನಾವು ಆರ್ಥಿಕ ಸಾಮರ್ಥ್ಯವನ್ನ ಕೊಟ್ಟು ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋದನ್ನ ಅರ್ಥಕೊಂಡು ನಾವು ಮಾಡಬೇಕಾಗುತ್ತೆ. ಅಂಥದ್ದನ್ನ ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ. ಬಟ್ ಅದು ಮೊದಲನೇ ಸಿನಿಮಾದಲ್ಲೇನೆ ಅವರಿಗೆ ಹೆಚ್ಚು ಅರ್ಥ ಆಗಿರುತ್ತೆ ಅಂತ ನಾನು ಹೇಳಲಾರೆ. ಅವರ ತಿಳುವಳಿಕೆಗೆ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ, ನಾನು ಕಲಿತಿದ್ದೀನಿ. ಬಟ್ ಒಳ್ಳೇದಾಗ್ಲಿ. ಕಣ್ಣೂರು ನಾವು ಸಿವಿಲ್ ಇಂಜಿನಿಯರ್ ಮತ್ತೆ ಅಗ್ರಿಕಲ್ಚರ್. ಮೈಕ್ ಸ್ವಲ್ಪ ಹತ್ರ ತಗೊಳ್ಳಿ ಸರ್. ಆಯ್ತು, ಥ್ಯಾಂಕ್ ಯು. ಇಲ್ಲ ಥ್ಯಾಂಕ್ ಯು ನಿರ್ಮಾಪಕರಿಗೆ.